ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ಉತ್ತರ ಹಳ್ಳಿಯಲ್ಲಿರುವ ರಜತಾದಿ ಪ್ಯಾಲೇಸ್ ನಲ್ಲಿ ಬಹಳ ಅದ್ಭುತವಾಗಿ ಒಂದು ಕೀರ್ತಿ ಮಹಿಳಾ ಸಂಸ್ಥೆಯಿಂದ ಹಾಗೂ ಸ್ಫೂರ್ತಿ ಮಹಿಳಾ ಸಮಾಜದಿಂದ 36ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಸಹಸ್ರಾರು ಈ ಒಂದು ಸದಸ್ಯರಿಂದ ಹಾಗೂ ಗಣ್ಯರಿಂದ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತಹ ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅನಿಸಿಕೆ ನಮಸ್ಕಾರ ಸರ್. ಈ ಒಂದು ಮಿಸ್ಟರ್ ನಾಗರಾಜ್ ಅವರು ಪ್ರಸಿದ್ಧ ವಕೀಲರು ಸಹ ಹೌದು. ನಮಸ್ಕಾರ ನಮಸ್ಕಾರ. ಈಗ ಮಿಸ್ಟರ್ ಪೀಟರ್ ಅವರು ಹಾಗೂ ಶ್ವೇತಾ ಈ ಮಹಿಳಾ ಸಮಾಜದ 36 ವರ್ಷಗಳಿಂದ ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಎಂಥೂಸಿಯಾಸಮ್ ನೋಡಿ ನನಗೆ ತುಂಬ ಖುಷಿ ಆಗುತ್ತದೆ. ಈ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೂ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಸ್ಫೂರ್ತಿಯಾಗಿ ಕೀರ್ತಿ ಮಹಿಳಾ ಸಂಘ 36 ವರ್ಷ 21 ವರ್ಷ ನೋಡಿ. 36 ವರ್ಷ ಅಂತಂದ್ರೆ ಬ್ರ್ಯಾಂಡ್ ಈಕ್ವಿಟಿ ಅದು ನೋಡಿ. ಒಂದು ಸಂಸ್ಥೆ 36 ವರ್ಷ ಬೆಳಿಬೇಕಂತಂದ್ರೆ ಅದಕ್ಕೆ ಶ್ರಮ ಯಾವ ತರ ಇರುತ್ತೆ. ಮೇಡಮ್ ಒಂದು ದೈತ್ಯ ಒಂದು ಕಾರ್ಯಕ್ರಮ ಇರ್ಬೋದು, ಬಹಳ ಅದ್ಭುತವಾಗಿ ನೋಡ್ಬೋದಿದೆ. ನಾ ದೇವರತ್ರ ಕೇಳ್ಕೊತೀನಿ, ಅವ್ರಿಗೆ ಆರೋಗ್ಯ ಕೊಡ್ಬೇಕು, ವಯಸ್ಸಿಗೆ ಕೊಡ್ಬೇಕು. ಹಾಗೆ ಪದಾಧಿಕಾರಿಗಳು ಈಗ ಕೀರ್ತಿ ಸ್ಫೂರ್ತಿ ಪದಾಧಿಕಾರಿಗಳಿಗೆ ಮುಖ್ಯವಾಗಿ ಅವರು ಸಹ ಎಲ್ಲ ರೀತಿಯ ದೇವರ ಒಂದು ಕೃಪೆ ಸಿಗಲಿ ಅಂತ ಕೇಳ್ಬೋದು. ಈ ಸಂಸ್ಥೆ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದು ಅವಕಾಶ ಮಾಡಿಕೊಡುವಂತ ಎಲ್ಲರೂ ನನ್ನ ಹೊಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತೀನಿ. ಈಗ ನಮ್ಮ ಮಹಿಳಾ ಸಮಾಜದ ಪೋಷಕರು ಒಂದೆರಡು ಮಾತಾಡ್ತಾರೆ. ನಾನು 2 ಮಾತಂತಂದ್ರೆ ಇನ್ನೇನಿಲ್ಲ. ನಾನು ಆರ್ಗ್ಯುಮೆಂಟ್ಸ್ ಏನಿದ್ರು ಕೋರ್ಟ್ ಅಲ್ಲಿ ಮಾತ್ರ ಮಾಡ್ತೀನಿ. ಇಲ್ಲಿ ಆಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಬಿಕಾಸ್ ನಾನು US ಅಲ್ಲಿ ಇವಾಗ ಇರೋದು. ಆಬ್ವಿಯಸ್ಲಿ ನೀವು ಪೀಟರ್ ನ ಮೀಟ್ ಮಾಡಿದಿರಾ, ಅವರು ಇರೋದು US ಅಲ್ಲೇ. ಅಲ್ಲಿ ಈ ತರ ಯಾರು ಮಾಡಲ್ಲ. ಫೆಮಿನಿಸಮ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಹೊರತು ಅದನ್ನ ರಿಯಾಲಿಟಿ ಆಗಿ ಟರ್ನ್ ಮಾಡೋದು ತುಂಬಾನೇ ಕಷ್ಟ. ಅದ್ರಲ್ಲೂ 36 years ಇಂದ ಅವ್ರು ಮಾಡ್ತಾ ಇದಾರೆ ಅಂದ್ರೆ ಇಟ್ ಇಸ್ ಅನ್ಬಿಲೀವಬಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ನೀವೆಲ್ಲರೂ ಇಲ್ಲಿ ಬಂದು ಇದನ್ನ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಅವರು ಡೈರೆಕ್ಟರ್ ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿಕಮ್ ಈವನ್ ಬಿಗರ್. ಸೊ ಥ್ಯಾಂಕ್ ಯು. Once again, thank you for inviting us. It seems like an amazing organization. Congratulations on everything you do, and all the best for the future. ನಮ್ಮ ಉಮಾದೇವಿ ಒಂದೆರಡು ಮಾತು. ಕೀರ್ತಿ ಮಹಿಳಾ ಸಂಸ್ಥೆ ಹಾಗೂ ಸ್ಫೂರ್ತಿ ಮಹಿಳಾ ಸಂಸ್ಥೆಯಲ್ಲಿ ಪ್ರತಿಭಾವಂತರು, ಅದರಲ್ಲೂ ಸರಸ್ವತಿ ಪುತ್ರಿಯರು, ಅದರಲ್ಲಿ ಲಕ್ಷ್ಮೀ ಪುತ್ರಿಯರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ನಮ್ಮ ಅಕ್ಕ ಸಭೆ ಒಬ್ರು, ಅದಲ್ಲದೆ ಮೇಡಮ್ ಇದ್ದಾರೆ, ಸತ್ಯಶ್ರೀ ಮೇಡಮ್ ಇದ್ದಾರೆ, ಜಯಶ್ರೀ ಮೇಡಮ್ ಇದ್ದಾರೆ. ತುಂಬಾ ಜನ ನಮ್ಗೆ ಆತ್ಮೀಯರಿದ್ದಾರೆ. ಎಲ್ಲರೂ ಅಷ್ಟೇ ಸರಸ್ವತಿ ಪುತ್ರಿಯರು ಹಾಗೂ ಲಕ್ಷ್ಮೀ ಪುತ್ರಿಯರು. ಎಲ್ಲರಿಗೂ ಸ್ಫೂರ್ತಿ ಮಹಿಳಾ ಸಂಸ್ಥೆ ಹಾಗೂ ಕೀರ್ತಿ ಮಹಿಳಾ ಸಂಸ್ಥೆ ಬರೀ ಇವಾಗ 36ನೇ ವರ್ಷಕ್ಕೆ ದಾಪುಗಾಲ ಇಡ್ತಾ ಇದ್ದೀರಾ. ಇದೇ ರೀತಿ 50ನೇ ವರ್ಷಕ್ಕೂ ಸಹ ನೀವು ದಾಪುಗಾಲ ಇಟ್ಟು ಮುಂದುವರಿಬೇಕೆಂದು ನಿಮ್ಮೆಲ್ಲರ ಪರವಾಗಿ, ಅಕ್ಕನ ಪರವಾಗಿ, ಅವರ ತಮ್ಮನಾಗಿ ನಾನು ಬಯಸುತ್ತೇನೆ. ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ. ಸಂತೋಷ ಆಯ್ತು. ನೀವೆಲ್ಲ ಬಂದು ನಮ್ಗೆಲ್ಲ ತುಂಬಾ ಸಂತೋಷ ತಂದಿದ್ದೀರಾ. ನಿಮ್ಗೆಲ್ಲ ಭಗವಂತ ಆರೋಗ್ಯ, ಆಯಸ್ಸು, ನೆಮ್ಮದಿ, ಸಂತೋಷ ಎಲ್ಲ ಕೊಟ್ಟು ನಿಮ್ಮನ್ನು ಕಾಪಾಡ್ತಾರೆ ಭಗವಂತ. ನೀವು ಮಾಡ್ತಿರೋ ಕೆಲಸ ಸಣ್ಣ ಕೆಲಸ ಅಲ್ಲ, ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ ನೀವು. ನಿಮ್ಗೆಲ್ಲ ಒಳ್ಳೇದಾಗಲಿ. ಸರಿನಮ್ಮ?
ಓಕೆ ನಿಮ್ಮ ಮಕ್ಕಳಲ್ಲಿ ನಗು ನೋಡೋದಲ್ಲ ನನಗೆ ತುಂಬಾ ಆನಂದ ಆಯ್ತು. ಓಕೆ ಲಕ್ಷ್ಮಿ. ನಮಸ್ಕಾರ ವೀಕ್ಷಕರೇ, ಸ್ಫೂರ್ತಿ ಮಹಿಳಾ ಸಂಘ ಹಾಗೂ ಕೀರ್ತಿ ಮಹಿಳಾ ಸಮಾಜ ವತಿಯಿಂದ ಈ ಒಂದು 30ನೇ ವಾರ್ಷಿಕೋತ್ಸವ ಬೆಂಗಳೂರಿನ ರಜತಾದ್ರಿ ಪ್ಯಾಲೇಸ್ ನಲ್ಲಿ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ಶ್ವೇತಾ ಪೀಟರ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮದ ಕುರಿತು ಅವರು ಅನಿಸಿಕೆ ಹಂಚ್ಕೊತಾ ಇದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನನ್ನ ಇಲ್ಲಿ ಇನ್ವೈಟ್ ಮಾಡಿ ಇಷ್ಟು ಜನ, ಅದು ವಿಮೆನ್ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು. US ಅಲ್ಲಿ ಈ ತರ ಮಾಡಲ್ಲ, ಅದು ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಇಷ್ಟು ಜನ ವಿಮೆನ್ ನ ಕರ್ಸಿಸಿ ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಅವ್ರಿಗೆ ಸಪೋರ್ಟ್ ಮಾಡೋದಾಗ್ಲಿ, ಅದನ್ನ ಮಾಡೋದು ಇಟ್ಸ್ ಇನ್ಕ್ರೆಡಿಬಲ್. ಅದರಲ್ಲೂ 36 years ಎಲ್ಲ ಮಾಡ್ತಾ ಇದಾರೆ. It's unbelievable. So very happy to be here, and I hope they continue doing this, and hopefully they really shine with it. Thank you. ಮೇಡಮ್, ನೀವು ಈ ಒಂದು ಮಹಿಳಾ ಸ್ಫೂರ್ತಿ ಮಹಿಳಾ ಸಮಾಜ ಹಾಗೂ ಕೀರ್ತಿ ಮಹಿಳಾ ಸಮಾಜದ ಮೆಂಬರ್ ಹಾಗೆ? ನಾವು ಮೆಂಬರ್ ಆಗಿಲ್ಲ, ಬಟ್ ಈ ಅಟೆಂಡ್ ಮಾಡಿದ್ಮೇಲೆ ಹೋಪ್ಫುಲಿ. ಬಟ್ ನಮ್ಮ ಫಾದರ್ ಮತ್ತೆ ನಮ್ಮ ಮದರ್ ವೆರಿ ಆಕ್ಟಿವ್ಲಿ ದೇ ಆರ್ ಇನ್ವಾಲ್ವ್. ಅವ್ರ ಹೆಸರು ಮೇಡಮ್? ಬಿ ಎನ್ ನಾಗರಾಜ್ ಅಂತ, ಫ್ಯಾಮಿಲಿ ಲಾ ಅಡ್ವೊಕೇಟ್, ಮತ್ತೆ ಲಕ್ಷ್ಮೀ ದೇವಿ. ಥ್ಯಾಂಕ್ ಯು ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಅಲ್ಲಿಂದ ಆಗಮಿಸಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಹ ಮಾಡಿದ್ದೀರಾ. ನಿಮಗೆ ಶುಭವಾಗಲಿ. ಧನ್ಯವಾದಗಳನ್ನು. ಥ್ಯಾಂಕ್ ಯು ಮೇಡಮ್. ಈ ದಿನ ನಮ್ಮ ಜೊತೆ ಕೀರ್ತಿ ಮಹಿಳಾ ಸಮಾಜ ಹಾಗೂ ಸ್ಫೂರ್ತಿ ಮಹಿಳಾ ಸಮಾಜದ 36ನೇ ವಾರ್ಷಿಕೋತ್ಸವದ ಉದ್ಘಾಟನೆಯನ್ನು ಕ್ಯಾಲಿಫೋರ್ನಿಯಾದಿಂದ ಆಗಮಿಸಿದಂತಹ ಶ್ವೇತಾ ದಂಪತಿಗಳು ಹಾಗೂ ಪೀಟರ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಸಹ ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮದ ಕುರಿತು ಅನಿಸಿಕೆ ಹಂಚಿಕೊಳ್ಳೋಣ. ಪ್ಲೀಸ್ ಟೆಲ್ ಮಿ ಅಬೌಟ್ ದಿಸ್ ಪ್ರೋಗ್ರಾಮ್ ಸರ್. ಹೌದು, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೀಟರ್. This program was a great program. This organization is doing many amazing things. Just today, they honored some ladies who were cleaning Bengaluru. They honored young men and women who are excelling in their studies and help them to excel in the world. And they're doing so many good activities around the city that will benefit so many people. So it's really amazing to see. And this organization has been around for 36 years, which is amazing. Very difficult to maintain an organization for that long. So we expect that they'll continue into the future, and we really look forward to seeing what they do next. Thank you very much, sir, for sharing your beautiful ideas and being with us. Thank you very much. Thank you very much, madam. ನೋಡಿ ಸರ್, ಅಷ್ಟು ಜನನು ಹೇಳ್ತಾ ಇದ್ದಾರೆ, ನೀವು ನನ್ನನ್ನ ನಕ್ಕಿಸ್ತೀರ ಅಂತ ಹೇಳೋಂಗಿಲ್ಲ. ಮತ್ತೆ ನಮ್ ಡೈರೆಕ್ಟರ್ ಬಂದಿದ್ದಾರೆ, ಯಾವ್ದಾರು ಒಳ್ಳೆ ಹೀರೋ ರೋಲ್ ಇದ್ರು ಸರ್. ಆಮೇಲೆ ಇವತ್ತು ಅಷ್ಟು ಬಿಸಿ ಇದ್ದಾರೆ, ಆದ್ರೂ ಬಿಡುವು ಮಾಡ್ಕೊಂಡು, ಮತ್ತೆ ನಮ್ಮ ಮಹಿಳಾ ಸಮಾಜದ ಪೋಷಕರು ಕೂಡ ಅವರು ನಮ್ಗೆ ಯಾವುದೇ ನಮ್ಮ ಸಂಸ್ಥೆಯಿಂದ ಒಂದು ಕಾರ್ಯಕ್ರಮ ಮಾಡೋದು ಅವರು ಖಂಡಿತ ಸಹಾಯ ನಮ್ಗೆ ಇದ್ದೇ ಇರುತ್ತೆ. ಹಾಗೆ ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ಹೇಳ್ತಾರೆ ಮೊಬೈಲ್ ಅಲ್ಲಿ ಎಲ್ಲ ಜ್ಞಾನ ಇದೆ, ಎಲ್ಲ ಸಿಗುತ್ತೆ ಅಂತ. ಆದ್ರೆ ಮೊಬೈಲ್ ಅನ್ನೋದಕ್ಕಿಂತ ಎಜುಕೇಶನ್ ನಮ್ಮ ಮೈಂಡ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಹೆಚ್ಚು ಓದುವುದು ಕಲ್ತ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Definitely. What we can do to advance ourselves and our society, to make our place, our city, a better place, right? And to make the world a better place. So it's great to see you all studying hard, taking education seriously, and I wish you all the best. All the best with your education and then with your future careers, and we look forward to seeing what you accomplish. Thank you.
ನಾಗರಾಜ್ ದಂಪತಿಗಳಿಗೆ ಈ 2 ಹಾರ ತಗೊಳ್ಳಿ. ಶಾಲ್ ಒಂದೇ ಸಾಕು ಸರ್. ನೀವು ನಿಮ್ಮ ವೈಫ್ ಹಾಕಬೇಕು, ನಿಮ್ಮ ವೈಫು ನಿಮಗೆ ಹಾಕಿ. ಇದು ನಮ್ಮ ಮಹಿಳಾ ಸಮಾಜದ ಪದ್ಧತಿ ಸರ್. ಚಪ್ಪಾಳೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ಉತ್ತರ ಹಳ್ಳಿಯಲ್ಲಿರುವ ರಜತಾದಿ ಪ್ಯಾಲೇಸ್ನಲ್ಲಿ ಬಹಳ ಅದ್ಭುತವಾಗಿ ಒಂದು ಕೀರ್ತಿ ಮಹಿಳಾ ಸಂಸ್ಥೆಯಿಂದ ಹಾಗೂ ಸ್ಫೂರ್ತಿ ಮಹಿಳಾ ಸಮಾಜದಿಂದ 36ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಸಹಸ್ರಾರು ಈ ಒಂದು ಸದಸ್ಯರಿಂದ ಹಾಗೂ ಗಣ್ಯರಿಂದ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತಹ ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅನಿಸಿಕೆಗಳನ್ನು ನಮಸ್ಕಾರ ಸರ್. ಈ ಒಂದು ಮಿಸ್ಟರ್ ನಾಗರಾಜ್ ಅವರು ಪ್ರಸಿದ್ಧ ವಕೀಲರು ಸಹ ಹೌದು. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿ ಚೂಡಾಮಣಿ ಅವರು ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಸ್ಪೆಷಲಿ ಈ ಒಂದು ಸ್ಫೂರ್ತಿ ಮತ್ತು ಕೀರ್ತಿ ಮಹಿಳಾ ಸಮಾಜದ ಒಂದು ಏನು ಬೆಳವಣಿಗೆಗಳಿದೆ ಮತ್ತೆ ಈ ಸೊಸೈಟಿಯಲ್ಲಿ ಈ ಸಮಾಜದಲ್ಲಿ ಅವರು ಮಾಡ್ತಾ ಇರೋ ಸರ್ವಿಸ್ ಸೇವೆ 36 ವರ್ಷಗಳ ನಿರಂತರ ಸೇವೆನ ನಾವು ನಿಜಕ್ಕೂ ಕೂಡ ಅದು ತುಂಬಾ ಹೃದಯ ತುಂಬಿ ನಾನು ಅಭಿನಂದನೆ ವ್ಯಕ್ತಪಡಿಸ್ತಾ ಇದ್ದೀನಿ. ದ ರೀಸನ್ ಕಾರಣ ಏನಂತಂದ್ರೆ ತುಂಬಾ ಕಷ್ಟ. ಒಂದು ಮಹಿಳಾ ಸಮಾಜ ಈ ಒಂದು ಸಮಾಜದಲ್ಲಿ ಎಲ್ಲ ಒಂದು ಒಳ್ಳೆಯ ಸುಮಾರು ಕೆಲಸಗಳನ್ನ ಮತ್ತೆ ಒಳ್ಳೆ ಕಾರ್ಯಗಳನ್ನ ಸೊಸೈಟಿನಲ್ಲಿ ಮಾಡಿಕೊಂಡು ಅದನ್ನ ಈ ಮಟ್ಟಿಗೆ ಬೆಳವಣಿಗೆಯನ್ನು ಮಾಡಿಕೊಂಡು 36 ವರ್ಷ ಅದನ್ನ ಮುಗಿಸ್ತಿದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ಶ್ಲಾಘನೀಯ. ಸೊ ಶ್ರೀಮತಿ ಚೂಡಾಮಣಿ ಅವರಿಗೆ ಈ ಒಂದು ಸಂಸ್ಥೆನ ಮುನ್ನಡೆಸ್ಕೊಂಡು ಬಂದಿರೋದಕ್ಕೆ ನನ್ನ ಒಂದು ವೈಯಕ್ತಿಕ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಮುಖಾಂತರ ಈ ಸ್ಫೂರ್ತಿ ಮತ್ತು ಕೀರ್ತಿ ಮಹಿಳಾ ಸಮಾಜ ಹೀಗೆ ಬೆಳೆದು ಕಮ್ಮಿಂದು 100 ವರ್ಷಗಳ ಒಂದು ಸಾಧನೆಯನ್ನ ಸಲ್ಲಿಸಿ ಅಂತ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಒಂದು ಏನೋ ಹಾರೈಕೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಈ ಮುಖಾಂತರ. ನಮಸ್ಕಾರ. ನಮಸ್ಕಾರ ಸರ್, ಬಹಳ ಧನ್ಯವಾದಗಳು. ಸ್ಫೂರ್ತಿ ಮಹಿಳಾ ಸಂಸ್ಥೆ ಹಾಗೂ ಕೀರ್ತಿ ಮಹಿಳಾ ಸಮಾಜಕ್ಕೆ ಶುಭ ಕೋರಿದ ಪ್ರಸಿದ್ಧ ವಕೀಲರಾದಂತಹ ನಾಗರಾಜ್ ಅವರಿಗೆ ನಮ್ಮೆಲ್ಲರ ಹಾಗೂ ಜನಧ್ವನಿ ಪರವಾಗಿ ಬಹಳ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸುತ್ತೇನೆ. ಬಹಳ ಅದ್ಭುತವಾದಂತಹ ಅಮೋಘವಾದಂತಹ ಕಾರ್ಯಕ್ರಮ. ಅದು ಬೆಂಗಳೂರಿನಲ್ಲಿ 36ನೇ ವರ್ಷದ ವಾರ್ಷಿಕೋತ್ಸವ ಅಂದ್ರೆ ಕೀರ್ತಿ ಮಹಿಳಾ ಸಮಾಜದ ವತಿಯಿಂದ 36ನೇ ವಾರ್ಷಿಕೋತ್ಸವ ಹಾಗೂ ಕೀರ್ತಿ ಮಹಿಳಾ ಉತ್ಸವದ 21ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಬೆಂಗಳೂರಿನ ರಜತಾದಿ ಕಾರ್ಯಕ್ರಮದಲ್ಲಿ ನಡೆಯಿತು. ಈ ಒಂದು ಸ್ಫೂರ್ತಿ ಮಹಿಳಾ ಸಮಾಜ ಹಾಗೂ ಕೀರ್ತಿ ಮಹಿಳಾ ಸಮಾಜದ ರೂವಾರಿಯಾದಂತಹ ಅಧ್ಯಕ್ಷರಾದಂತಹ ಶ್ರೀಮತಿ ಚೂಡಾಮಣಿರವರು ನಮ್ಮ ಜೊತೆಲಿದ್ದಾರೆ. ಈ 36 ವರ್ಷದ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಈ 36 ವರ್ಷದ ಅನುಭವ ಅಂತಂದ್ರೆ ಸುಮಾರು ಅಟ್ಲೀಸ್ಟ್ ನನಗೆ ವಿಭಿನ್ನವಾದ ಅನುಭವ. ನೀವು ನನ್ಗೆ ಗೊತ್ತಿರೋದು 2 ನಿಮಿಷ ಅದನ್ನು ಹೇಳ್ತೀನಿ. ನಮ್ಮ ಮಹಿಳಾ ಸಮಾಜದಲ್ಲಿ 30 ವರ್ಷ ಕಾಲಿಡ್ತಾ ಇದ್ದೀವಿ. ಸೋಷಿಯಲ್ ವರ್ಕ್, ಕಲ್ಚರಲ್, ಸ್ಪಿರಿಚುವಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಹ್ಯೂಮನ್ ಹೆಲ್ತ್, ಸ್ಪೋರ್ಟ್ಸ್ ಎಲ್ಲ ಮಾಡಿದ್ವಿ. 2 ಲಿಂಕ ರೆಕಾರ್ಡ್ ಆಗಿದೆ. 2 ಲಿಂಕ ರೆಕಾರ್ಡ್ ಮಾಡಿದ ಮೊದಲನೇ ಮಹಿಳಾ ಸಮಾಜ ನಮ್ದು. ಅಜ್ಜಿಯರಿಗೆ ಅಮ್ಮಂದಿರಿಗೆ ಕ್ರಿಕೆಟ್ ಆಡ್ತಿದ್ವಿ. ಕ್ರಿಕೆಟ್ ಆಡ್ತಿದ್ವಿ, ಲಿಂಕ ರೆಕಾರ್ಡ್ ಆಗಿದೆ.
2008 ಅಲ್ಲಿ ಮತ್ತೆ ಅಗೇನ್ 2014 ಅಲ್ಲಿ ಕೂಡ ಆಡ್ತೀವಿ. ಅದು ಕೂಡ ತುಂಬಾ ಇದಾಗಿದೆ. ಮತ್ತೆ ಏನ್ಷಿಯಂಟ್ ಗೇಮ್ಸ್ ಎಲ್ಲ ಮಾಡಿಸ್ತೀವಿ ನಮ್ಮ ಮಹಿಳೆಯರಿಗೆ. ಅದು ಕೂಡ ತುಂಬಾ ವಿಶ್ವ ರೆಕಾರ್ಡ್ ಆಗಿದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ದೇವರು ನಮ್ಗೆ ಒಳ್ಳೊಳ್ಳೆ ಜನರಿಗೆ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಪ್ರತಿಭಾವಂತ ಮಹಿಳೆಯರಿದ್ದಾರೆ ನಮ್ಗೆ. ಹಾಗಾಗಿ ನಮ್ಗೆ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ದಿನ ವಿಶೇಷ ಏನಂದ್ರೆ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ತುಂಬಾ ದಿವಸದ ಆಸೆ ಇತ್ತು, ಅದು ಇವತ್ತು ನೆರವೇರಿದೆ. ಆ ಪೌರ ಕಾರ್ಮಿಕರು ಮಹಿಳೆಯರು ಇಷ್ಟೊಂದು ಕಷ್ಟಪಡ್ತಾರೆ, ಇಷ್ಟೊಂದು ದುಡಿತಾರೆ, ಅವರೆಲ್ಲರಿಗೂ ಒಂದು ಸಹಾಯ ಮಾಡಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಇವಾಗ ಆ ಒಂದು ಒಳ್ಳೆ ಅನುಭವ. ಅವರೆಲ್ಲ ಬಹಳ ಖುಷಿ ಪಟ್ರು. ಅವ್ರಿಗೆಲ್ಲ ಒಂದು ಸ್ವೀಟ್ ಬಾಕ್ಸ್, ಇದ್ರದ್ದು ಬೇಕರಿ ಐಟಮ್ಸ್ ಎಲ್ಲ ಕೊಟ್ಟು, ಸೀರೆಗಳು, ದುಡ್ಡು ಎಲ್ಲ ಕೊಟ್ಟು ಬಹಳ ಸಂತೋಷ ಪಟ್ಟು, ಬಹಳ ಟಚಿಂಗ್ ಆಗಿತ್ತು ಆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ದಾನಿಗಳು ಸಹಾಯದರು. ಕ್ಲಿನಿಕ್ ಇಲ್ಲ. ವೈದ್ಯರು ಹೊರಟೋದ್ರ ಯಕ್ಷಗಾನ ಈಗ ಮಿಸ್ಟರ್ ಪೀಟರ್ ಅವರು ಹಾಗೂ ಶ್ವೇತಾ ಪಿಕ್ಚರ್ ಈಗ ನಮ್ಮ ಮಹಿಳಾ ಸಮಾಜದ ಪೋಷಕರು ಒಂದೆರಡು ಮಾತಾಡ್ತಾರೆ. ನನ್ನ 2 ಮಾತು ಅಂತಂದ್ರೆ ಇನ್ನೇನಿಲ್ಲ. ನನ್ನ ಆರ್ಗ್ಯುಮೆಂಟ್ಸ್ ಏನಿದ್ರು ಕೋರ್ಟ್ ಅಲ್ಲಿ ಮಾತ್ರ ಮಾಡ್ತೀನಿ. ಇಲ್ಲಿ ಆಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಬಿಕಾಸ್ ನಾನು US ಅಲ್ಲಿ ಇವಾಗ ಇರೋದು. ಆಬ್ವಿಯಸ್ಲಿ ನೀವು ಪೀಟರ್ನ ಮೀಟ್ ಮಾಡಿದಿರಾ, ಅವ್ರು ಇರೋದು US ಅಲ್ಲೇ. ಅಲ್ಲಿ ಈ ತರ ಯಾರು ಮಾಡಲ್ಲ. ಫೆಮಿನಿಸಮ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಹೊರತು ಅದನ್ನ ರಿಯಾಲಿಟಿ ಆಗಿ ಟರ್ನ್ ಮಾಡೋದು ತುಂಬಾನೇ ಕಷ್ಟ. ಅದ್ರಲ್ಲೂ 36 years ಇಂದ ಅವ್ರು ಮಾಡ್ತಾ ಇದಾರೆ ಅಂದ್ರೆ ಇಟ್ ಇಸ್ ಅನ್ಬಿಲೀವಬಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ನೀವೆಲ್ಲರೂ ಇಲ್ಲಿ ಬಂದು ಇದನ್ನ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಅವರು ಡೈರೆಕ್ಟರ್ ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿಕಮ್ ಈವನ್ ಬಿಗರ್. ಸೊ ಥ್ಯಾಂಕ್ ಯು. Once again, thank you for inviting us. It seems like an amazing organization. Congratulations on everything you do, and all the best for the future. ಸ್ಫೂರ್ತಿ ಮಹಿಳಾ ಸಮಾಜದ 36ನೇ ವಾರ್ಷಿಕೋತ್ಸವ ಹಾಗೂ ಕೀರ್ತಿ ಮಹಿಳಾ ಸಮಾಜದ 21ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಿದರು. ನಮ್ಮ ಜೊತೆ ಈ ಒಂದು ರೂವಾರಿ ಹಾಗೂ ಕಾರ್ಯದರ್ಶಿಯಾದಂತಹ ಜಯಶ್ರೀ ಅವರಿದ್ದಾರೆ. ಈ ಕಾರ್ಯಕ್ರಮದ ಕುರಿತು ಅನಿಸಿಕೆ ಹಂಚಿಕೊಳ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ದು 36 ವರ್ಷದ ಸಂಸ್ಥೆ ಇದು. 36 ವರ್ಷದಿಂದಲೂ ಚೂಡಾಮಣಿ ರಾಮಚಂದ್ರ ಅವರು ಹುಟ್ಟಾಕಿದ್ರು ಈ ಸಂಸ್ಥೆನ. ನಾನು ಇದ್ರ ಸೆಕ್ರೆಟರಿ ಆಗಿ ಸಕ್ರಿಯವಾಗಿ 36 ವರ್ಷದಿಂದ ಮಾಡ್ತಾ ಇದ್ದೀನಿ. ಈಗ ಉತ್ತರಹಳ್ಳಿಲಿ ಕೀರ್ತಿ ಅಂತ 21 ವರ್ಷಕ್ಕೆ ಮುಂಚೆ ಶುರು ಮಾಡಿದ್ರು. ಎರಡನ್ನು ಸೇರಿಸಿ ನಾವು ಈಗ ಎಲ್ಲಾ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮಲ್ಲಿ ಸಾಮಾಜಿಕ, ಸೋಷಿಯಲ್ ವರ್ಕ್, ಕಲ್ಚರಲ್, ಸ್ಪಿರಿಚುವಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಎಲ್ಲಾ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಇದು 36ನೇ ವರ್ಷದ ಪ್ರಯುಕ್ತ ಬಡ ಮಕ್ಕಳಿಗೆ, ಅಂದ್ರೆ ಬಡ ಮಕ್ಕಳು ಅನ್ಬಾರ್ದು, ದೇವರ ಮಕ್ಕಳು ಅನ್ಬೇಕು, ಆ ಮಕ್ಕಳಿಗೆಲ್ಲ ಬುಕ್ಸ್ ವಿತರಣೆ, ಮತ್ತೆ BBMP ಮಹಿಳೆಯರಿಗೆ ಸೀರೆ ಮತ್ತು ಹಣದ ಸಹಾಯ, ಮತ್ತೆ ಸ್ಕಾಲರ್ಶಿಪ್, ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದೀವಿ. ಇದನ್ನೆಲ್ಲ ನಮ್ಮ ಮೆಂಬರ್ಗಳ ಸಹಾಯದಿಂದ ಮತ್ತೆ ನಮ್ಮ ಪೋಷಕರ ಸಹಾಯದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಚಪ್ಪಾಳೆ ಚಪ್ಪಾಳೆ
ಚೂಡಾಮಣಿಗೆ ಚಪ್ಪಾಳೆ ಚಪ್ಪಾಳೆ. ಹಲೋ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಹಲೋ ಮಣಿಗೆ ಚಪ್ಪಾಳೆ 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 ಚಪ್ಪಾಳೆ. ಚೂಡಾಮಣಿಗೆ ಚಪ್ಪಾಳೆ ಚಪ್ಪಾಳೆ.